ರಾತ್ರೋರಾತ್ರಿ ಡಿ.ಕೆ. ಶಿವಕುಮಾರ್ ಆಪರೇಷನ್ ಮಾಡಿದ್ದಾರೆ. ಜೆಡಿಎಸ್ನ ಕಾರ್ಯಕರ್ತರನ್ನ 300 ಕಾರ್ಯಕರ್ತರನ್ನ ಚನ್ನಪಟ್ಟಣದಲ್ಲಿ ಸೆಳೆದಿದ್ದಾರೆ. ರಾತ್ರೋರಾತ್ರಿ ತಮ್ಮನಿಗೋಸ್ಕರ ಅಣ್ಣ ಮಾಡಿರುವಂಥ ರಾತ್ರೋರಾತ್ರಿ ಆಪರೇಷನ್ ಇದು. ಹೇಗಾದರೂ ಮಾಡಿ ಸುರೇಶ್ ಗೆಲ್ಲೇಬೇಕು, ಹೀಗಾಗಿ ಡಿ.ಕೆ. ಹಗಲು ಇರುಳು ಪ್ರಯತ್ನ ಪಡ್ತಾನೆ ಇದ್ದಾರೆ. ರಾತ್ರೋರಾತ್ರಿ ನೂರಾರು ದಳ ಕಾರ್ಯಕರ್ತರನ್ನ ಸೆಳೆದಿದ್ದಾರೆ. ತಡರಾತ್ರಿ 12 ಗಂಟೆನಲ್ಲಿ ಕೈ ಹಿಡಿದಿದ್ದಾರೆ ದಳ ಮುಖಂಡರು. ಅಕ್ಕೂರು ದೊಡ್ಡಿ ಶಿವಣ್ಣ ಸೇರಿದಂತೆ ಹಲವಾರು ಜನ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ನೋಡಿ ರಾತ್ರೋರಾತ್ರಿ ಕಾರ್ಯಾಚರಣೆ. ಭಾಳ ಆಶ್ಚರ್ಯ ಆಗುತ್ತೆ ನನಗೆ. ರಾತ್ರೋರಾತ್ರಿ ಸ್ವಾತಂತ್ರ್ಯ ಸಿಕ್ತು ಅನ್ನುವಂಥ ಮಾತನ್ನು ನಾವು ಕೇಳಿದ್ವಿ. ನಾವು ಅವಾಗಿನೂ ಹುಟ್ಟಿರಲಿಲ್ಲ ಬಿಡಿ, ಪ್ರಶ್ನೆ ಬೇರೆ. ಈಗ ರಾತ್ರೋರಾತ್ರಿ ಪಕ್ಷಕ್ಕೆ ಬರ್ತಾರೆ ಅಂತಂದರೆ ಕಾರ್ಯಕರ್ತರು ಸುಮ್ಮನೆ ಬರ್ತಾರಾ? ನಾವಿದ್ದೀವಿ ಅನ್ನುವಂಥ ಒಂದು ಅಭಯ ಸಿಕ್ಕಿದೆ ಇವರಿಂದ. ರಾತ್ರೋರಾತ್ರಿ ಅವರು ಊರು ಬಿಟ್ಟು ಬೆಂಗಳೂರಿಗೆ ಬಂದು ಕೆಪಿಸಿಸಿ ಕಚೇರಿನಲ್ಲಿ ಈ ರೀತಿ ಕಾಂಗ್ರೆಸ್ಸಿ ಸೇರ್ಪಡೆ ಆಗ್ತಾರೆ ಅಂತಂತಂದರೆ ನೋಡಿ ಎಷ್ಟರ ಮಟ್ಟಿಗೆ ಈ ಚುನಾವಣೆ ಹತ್ತಿರ ಬರ್ತಿರುವಂಥ ಸಂದರ್ಭದಲ್ಲಿ ಏನೇನು ಘಟನಾವಳಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಜರುಗ್ತಾ ಇವೆ ಅಂತ ಹಗಲೇ ಯಾವುದು ರಾತ್ರಿ ಯಾವುದು ಅದಕ್ಕೇನು ಮುಹೂರ್ತ ಇರುತ್ತಾ ನೋಡೋದಿದೆಯಾ? ಈಗ ಒಬ್ಬ ನಾಯಕ ಇನ್ನೊಂದು ಪಕ್ಷಕ್ಕೆ ಸೇರ್ತಾನೆ ಅಂದರೆ ಒಂದು ಪಕ್ಷ ಬಿಟ್ಟು ಆ ಸಂದರ್ಭದಲ್ಲಿ ಈ ಮುಹೂರ್ತ ನೋಡೋದೆಲ್ಲ ಇದೆ. ಆದರೆ ಇವರಿಗೆ ಯಾವ ಸಂದರ್ಭದಲ್ಲಿ ಸೇರಿದಲ್ಲ ಅದೇ ಒಳ್ಳೆ ಮುಹೂರ್ತ. ಮಧ್ಯರಾತ್ರಿ ಬಂದು ಇವರು ಕಾಂಗ್ರೆಸ್ ಅನ್ನು ಸೇರಿದ್ದಾರೆ. ಚನ್ನಪಟ್ಟಣದ ಶಿವಣ್ಣ ಸೇರಿದಂತೆ ಬಹಳಷ್ಟು ಜನ ಕಾರ್ಯಕರ್ತರು ಈಗಾಗಲೇ ಕಾಂಗ್ರೆಸ್ಸಿನ ತೆಕ್ಕೆಗೆ ಸರಿದಿದ್ದಾರೆ. ರಾತ್ರೋರಾತ್ರಿ ನಡೆದಿರುವಂತಹ ಆಪರೇಷನ್ ಇದು. ಇವರೆಲ್ಲರೂ ಕೂಡ ಕುಮಾರಸ್ವಾಮಿಯವರ ಪಕ್ಕಾ ಬೆಂಬಲಿಗರು. ಪ್ರತಿದಿನ ಸಾವಿರಾರು ಜನ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಇವರು ಡಿ.ಕೆ. ಶಿವಕುಮಾರ್ ಹೇಳ್ತಾರೆ. ಚನ್ನಪಟ್ಟಣಕ್ಕೆ ಜನತಾದಳದಿಂದ ಎಲ್ಲ ಜನತಾದಳದ ಕಾರ್ಯಕರ್ತರು, ಮುಖಂಡಗಳು, ಶಿವಣ್ಣವರು ಮತ್ತು ಅವರ ತಂಡದವರು ಸುಮಾರು ಒಂದು 300 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಪಟ್ಟ ಕುಮಾರಸ್ವಾಮಿ ಅವರ ಬೆಂಬಲಿಗರವರೆಲ್ಲ ಅವರು ಇವತ್ತು ನಮ್ಮ ಪಕ್ಷನ ಸೇರ್ಪಡೆ ಆಗಿದ್ದಾರೆ. ಸೊ ಇಂಥ ಮೊನ್ನೆ ರಾತ್ರಿ ಕೂಡ ಸುಮಾರು 11-12 ಜನ ಕೌನ್ಸಿಲರ್ಸ್ ಕೂಡ ಬಂದಿದ್ದರು. ಆ ರೀತಿ ಪ್ರತಿದಿನವೂ ಸಾವಿರಾರು ಜನ ಸೇರಿದ್ದಾರೆ. ಒಂದು 4-5 ಸಾವಿರ ಜನ ಈಗಾಗಲೇ ಚನ್ನಪಟ್ಟಣ ಒಂದರಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಸೇರ್ಪಡೆ ಆಗಿದ್ದಾರೆ, ಆನೇಕಲ್ ಸೇರ್ಪಡೆ ಆಗಿದ್ದಾರೆ, ರಾಮನಗರದಲ್ಲಿ ಸೇರ್ಪಡೆ ಆಗಿದ್ದಾರೆ, ಎಲ್ಲ ಕಡೆ ಮಾಗಡಿಯಲ್ಲಿ ಸೇರ್ಪಡೆ ಆಗ್ತಾಯಿದ್ದಾರೆ, ಕುಣಗಲಲ್ಲಿ ಸೇರ್ಪಡೆ ಆಗ್ತಾಯಿದ್ದಾರೆ. ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ನಿಮ್ಮನ್ನು ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ, ನಿಮ್ಮನ್ನು ಬಿಟ್ಟು ಅವ್ರು ಹೋಗಿದ್ದಾರೆ, ಅಲ್ಲೂ ಕೂಡ ಅವ್ರು ಗೆಲ್ಲಲ್ಲ. ಇದು ಡಿ.ಕೆ. ಶಿವಕುಮಾರ್ ಕಾರ್ಯಕರ್ತರಿಗೆ ಹೇಳಿರುವಂಥ ಮಾತು. ಎಚ್.ಡಿ.ಕೆ. ವಿರುದ್ಧ ಡಿ.ಕೆ. ಶಿವಕುಮಾರ್ ಅವರ ವಾಗ್ದಾಳಿ ಮುಂದುವರೆದಿದೆ. ನೋಡಿ, ನಿಮ್ಮನ್ನು ಬಿಟ್ಟು ಅವ್ರು ಮಂಡ್ಯಕ್ಕೆ ಹೋದರು. ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಡಿ.ಕೆ. ಶಿವಕುಮಾರ್ ಹೇಳಿರುವಂಥ ಮಾತಿದು. ಆದರೆ ಮಂಡ್ಯಕ್ಕೆ ಹೋಗಿದ್ದಾರೆ ನಿಮ್ಮನ್ನು ಬಿಟ್ಟು, ಮಂಡ್ಯದಲ್ಲೂ ಕೂಡ ಅವ್ರು ಗೆಲ್ಲಲ್ಲ. ಇದು ಡಿ.ಕೆ. ಶಿವಕುಮಾರ್ ನುಡಿದಿರುವಂಥ ಭವಿಷ್ಯ. ಹೀಗಾಗಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ನೀವು ನಮ್ಮ ಜೊತೆಗೆ ಬನ್ನಿ ಅಂತ ಕೂಡ ಅವ್ರು ಕರೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ರಾಮನಗರದವ್ರಿಗೆ ವಿಶೇಷವಾಗಿ ಮತ್ತು ಮಾಗಡಿಯವ್ರಿಗೆ ನಾನು ಕುಣಗಲ್ ಅವ್ರಿಗೆ ಹೇಳೋದು, ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಪಾಪ ನಿಮ್ಮ ಭವಿಷ್ಯ ಇಂಪಾರ್ಟೆಂಟು. ಈಗ ನೋಡಿ ನಿಮ್ಮನ್ನ ಬಿಟ್ಬಿಟ್ಟು ಈಗ ಇದಕ್ಕೆ ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕ್ಕಾಗೋದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ. ಈಗ ನೀವು ಅಲ್ಲಿದ್ದು ವೇಸ್ಟ್ ಮಾಡ್ಕೊಳ್ಕೋಬೇಡಿ. ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ. ಈಗಲೇ ಅನೇಕ ಕಾರ್ಯಕ್ರಮ ಕೈಗೊಂಡಿರೋ ತಮಗೆಲ್ಲ ಗೊತ್ತಿದೆ. ಪ್ರತಿ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಕೂಡ ನಾವು ಪಾರ್ಟಿ ಪಕ್ಷ ಅಲ್ಲದೆ ನಾವು ನಮ್ಮ ಗ್ಯಾರಂಟಿಗಳನ್ನು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಹೆಣ್ಮಕ್ಳಿಗೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದರೆ 1 ಲಕ್ಷ ವರ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯುವಕರಿಗೆ 1 ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 25 ಲಕ್ಷದವರೆಗೂ ಕೂಡ ನಾವು ಹೆಲ್ತ್ ಸ್ಕೀಮ್ ಇನ್ಶೂರೆನ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ.
ಇಂಥ ಅನೇಕ ಯೋಜನೆಗಳನ್ನು ರೈತರಿಗೂ ಕೊಡೋಕ್ಕೆಲ್ಲ ನಾವೆಲ್ಲ ಅವ್ರು ಒಳ್ಳೆ ಬೆಲೆಗಳು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಈ ಅವಕಾಶನ ಬಿಡಕ್ಕೆ ಹೋಗ್ಬಿಡಿ. ಇದು ಕಾಂಗ್ರೆಸ್ ಗ್ಯಾರಂಟಿ. 5 ಗ್ಯಾರಂಟಿ ಹೆಂಗೆ ಕೊಟ್ಟೋ ಹಂಗೆ ಆ ಗ್ಯಾರಂಟಿಗಳು ಕೂಡ ಕೇಂದ್ರ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಸೈನ್ ಹಾಕಿದ್ದಾರೆ. ಈ ಮಧ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚನ್ನಪಟ್ಟಣಕ್ಕೆ ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಮಿಕ್ಕಿದ ಎಲ್ಲ ಕಡೆನೂ ಪ್ರಚಾರವನ್ನು ನಾವು ಮಾಡ್ತಾಯಿದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಈಗ ಗೆಲ್ಲಲೇಬೇಕು ಅಂತ ಹೊರಟಿರುವಂಥ ರಾಜಕಾರಣಿಗಳಿಗೆ ಹಗಲು ಯಾವುದು ರಾತ್ರಿ ಯಾವುದು ಹೇಳಿ ಅಂಥ ಒಂದು ಸ್ಥಿತಿ. ಹಿಂಗಾಗಿ ನಾನು ಹೇಳ್ತಾ ಇದ್ದೆ, ದೇಶಕ್ಕೆ ಸ್ವತಂತ್ರ ಬಂದಿದ್ದು ಮಧ್ಯರಾತ್ರಿನಲ್ಲಿ, ಆದರೆ ಇವ್ರಿಗೆ ನೋಡಿ ಜ್ಞಾನೋದಯ ಆಗಿದ್ದು ಮಧ್ಯರಾತ್ರಿನಲ್ಲಿ. ರಾತ್ರಿ ಬಂದು KPCC ಕಚೇರಿನಲ್ಲಿ ಇವರು ಕಾಂಗ್ರೆಸ್ಸನ್ನು ಒಪ್ತಾರೆ ಅಂದರೆ ಏನರ್ಥ? ಅದ್ಯಾವ ಗ್ಯಾರಂಟಿ ಇವ್ರಿಗೆ ಕೊಟ್ಟಿರುವಂಥ ಅದ್ಯಾವ ಗ್ಯಾರಂಟಿ ಈ ರೀತಿ ಮಿಡ್ ನೈಟ್ ಆಪರೇಷನ್ಗೆ ಕಾರಣ ಆಗಿರ್ಬೋದು ಪ್ರಸನ್ನ? ರಂಗನಾಥ್, DK ಶಿವಕುಮಾರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನಾನು ಕೂಡ ನಿದ್ದೆ ಮಾಡೋದಿಲ್ಲ, ನಿಮ್ಮನ್ನು ಕೂಡ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಮಾತು. ಆ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಬಹುತೇಕ ಅಣ್ಣ ತಮ್ಮ ಇಬ್ಬರಿಗೂ ಕೂಡ ನಿದ್ದೆ ಮಾಡದೆ ಕೆಲಸ ಮಾಡಬೇಕಂತ ಒಂದಷ್ಟು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅದೇ ಕಾರಣಕ್ಕೋಸ್ಕರ ಇದೀಗ ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಮತ್ತು JDS ನ ಕಾರ್ಯಕರ್ತರು ಎಲ್ಲೆಲ್ಲಿ ಕುಮಾರಸ್ವಾಮಿ ಅವರನ್ನ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಇದ್ರು, ಅವರಷ್ಟನ್ನು ಕೂಡ ಈಗ ಕಾಂಗ್ರೆಸ್ ಕಡೆ ಕರೆತರುವಂತ ಒಂದಷ್ಟು ನಿರಂತರವಾದಂತಹ ಪ್ರಯತ್ನಗಳನ್ನ DK ಶಿವಕುಮಾರ್ ಮತ್ತು DK ಸುರೇಶ್ ಮಾಡ್ತಾ ಇದ್ದಾರೆ. ಅದರ ಒಂದು ಫಲಪ್ರದವಾಗಿಯೇ ನಿನ್ನೆ ತಡರಾತ್ರಿ ನಡೆದಿರುವಂತಹ ಈ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ. ಎಲ್ಲೋ ಒಂದು ಕಡೆ ಕಾರ್ಯಕರ್ತರನ್ನ ಒಂದು ದಿನ ತಡ ಮಾಡಿದ್ರು ಕೂಡ, 2 ದಿನ ಹಾಗೆ ಬಿಟ್ಟರು ಕೂಡ ಯಾರು ಯಾವ ಕಡೆ ಬೇಕಾದ್ರೂ ಹೋಗ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳು ಕ್ಷಿಪ್ರಗತಿಯಲ್ಲಿ ನಡೀತಾ ಇದ್ದಾವೆ. JDS ನ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ನಿರಂತರವಾಗಿ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮಾಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಅನಿವಾರ್ಯವಾದಂತಹ ಪರಿಸ್ಥಿತಿಯಲ್ಲಿ ತಮ್ಮ ಸಹೋದರನ ಗೆಲುವಿಗಾಗಿ ಪಣತೊಟ್ಟು ನಿಂತಿರುವಂತಹ DK ಶಿವಕುಮಾರ್ ಅವರು ಈ ತಡರಾತ್ರಿ ಆಪರೇಷನ್ಗಳನ್ನ ಜೋರಾಗಿ ನಡೆಸ್ತಾ ಇದ್ದಾರೆ. ನಿನ್ನೆ ಇಡೀ ದಿನ RR ನಗರದಲ್ಲಿ ಕ್ಷೇತ್ರದಲ್ಲಿ ಓಡಾಡಿ ಅಪಾರ್ಟ್ಮೆಂಟ್ಗಳಿಗೆ ಸುತ್ತಾಡಿದಂತ DK ಶಿವಕುಮಾರ್ ಅವರು ತಡರಾತ್ರಿ ಈ ಚನ್ನಪಟ್ಟಣದ ಕಾರ್ಯಕರ್ತರನ್ನ ಪಕ್ಷಕ್ಕೆ ಸೇರಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವರು ಒಂದು ಕರೆಯನ್ನ ಪದೇ ಪದೇ ಹೋದಲ್ಲಿ ಬಂದಲ್ಲಿ ಕೊಡ್ತಾ ಇರುವಂತದ್ದು, JDS ಪಕ್ಷವನ್ನ ಬಿಜೆಪಿಯ ಜೊತೆ ಮರ್ಜ್ ಮಾಡಲಾಗ್ತಾ ಇದೆ. ಈಗ ಚನ್ನಪಟ್ಟಣದಿಂದ ಕುಮಾರಸ್ವಾಮಿ ಅವರು ಒಂದು ಕಾಲನ ಹೊರಗಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಮುಂದಿನ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ನಡೆದಂತ ಸಂದರ್ಭದಲ್ಲಿ JDS ನ ಕಾರ್ಯಕರ್ತರಿಗೆ ಎಲ್ಲೋ ಒಂದು ಕಡೆ ನೆಲೆ ಇರೋದಿಲ್ಲ ಮತ್ತು ನಿಮ್ಮ ಸಮಯ ವೇಸ್ಟ್ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ನಾನಿದ್ದೀನಿ, ನನ್ನನ್ನು ನಂಬಿ ಅನ್ನುವಂಥ ವಿಶ್ವಾಸವನ್ನ JDS ಕಾರ್ಯಕರ್ತರಲ್ಲಿ ತುಂಬುವಂತ ಪ್ರಯತ್ನವನ್ನ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಗಮನವನ್ನು ಕೇಂದ್ರೀಕರಿಸ್ತಾ ಇರುವಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿಯೇ ಎಲ್ಲೆಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಅಲ್ಲಿ ನೇರವಾಗಿ ಇವರೇ ಹೋಗಿ ಖುದ್ದಾಗಿ ಅಪಾರ್ಟ್ಮೆಂಟ್ಗಳಿರ್ಬೋದು, ಬೇರೆ ಬೇರೆ ಮುಖಂಡರ ಮನೆಗಳಿಗೆ ತಾವೇ ಖುದ್ದಾಗಿ ಭೇಟಿ ನೀಡಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನ ಒಂದು ಕಡೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಚನ್ನಪಟ್ಟಣ, ರಾಮನಗರ, ಕುಣಿಗಲ್ಲು ಮತ್ತು ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ JDS ನ ಕಾರ್ಯಕರ್ತರು ತಮ್ಮ ಪರವಾಗಿ ನಿಂತರೆ ಎಲ್ಲೋ ಒಂದು ಕಡೆ ಸಹೋದರನ ಗೆಲುವಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.